ನಡೀತಾ ಇರುವಂತಹದ್ದು. ಇದಾದ ನಂತರ ಗುಡಿಬಂಡೆ ಕ್ರೀಡಾಂಗಣ ಅಭಿವೃದ್ಧಿಗೂ ಕೂಡ ಪ್ರಯತ್ನ ಮಾಡ್ತೇವೆ ಸರ್. ರೇವಣ್ಣ HD ಅವರು 6 ಗುರುತಿನ ಪ್ರಶ್ನೆಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅಧ್ಯಕ್ಷ ಉತ್ತರವನ್ನು ವಹಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಮತಕ್ಷೇತ್ರದಲ್ಲಿ 80A ಡಿಸ್ಟ್ರಿಬ್ಯೂಟರ್ನಲ್ಲಿ ಸುಮಾರು 450 ಎಕರೆ ಪ್ರದೇಶ, ಅಚ್ಚುಕಟ್ಟು ಪ್ರದೇಶ ಇದೆ. ಅದಕ್ಕೆ 548 ಕ್ಯೂಸೆಕ್ ನೀರು ಬೇಕು ಅಂತ ಹೇಳಿ ಅವರೇ ಇಲಾಖೆಯವರು ಹೇಳಿದ್ದಾರೆ. ಇವತ್ತುವರೆಗೆ ಸರಿಯಾದ ರೀತಿ ನೀರು ಹೋಗ್ತಾ ಇಲ್ಲ. ಸುಮಾರು 6-7 ಕಿಲೋಮೀಟ್ರ್ ಇದೆ 9A ಡಿಸ್ಟ್ರಿಬ್ಯೂಟರ್ ಅಂತ. 4 ಕೋಟಿ ಅಂದಾಜು ತಯಾರು ಮಾಡಿ ಈಗಾಗಲೇ ನೀರಾವರಿ ಇಲಾಖೆ ಕಳಿಸ್ಕೊಟ್ಟು, ಹಣಕಾಸು ಇಲಾಖೆನೂ ನಿಮ್ಮ ಅನುದಾನದಲ್ಲೇ ಮಾಡ್ಕೊಳ್ಳಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ಕೂಡಲೇ ಮಾಡಿ ಅಂತ ಉಪಮುಖ್ಯಮಂತ್ರಿಗಳು ಮನವಿ ಮಾಡಿದ್ದಾರೆ. ಅಧ್ಯಕ್ಷ, ರೇವಣ್ಣವರು ಅವರ ಕ್ಷೇತ್ರದ ಬಹಳ ವರ್ಷ ಆಗಿದೆ, 25-30 ವರ್ಷ ಆಗಿದೆ ಇದಕ್ಕೆ. ಇದೆಲ್ಲ ಆಗಿ ಇನ್ನು ನಿರ್ಮಿಸಲಾಗಿತ್ತು. ಸುಮಾರು 4.5 ಕಿಲೋಮೀಟರ್ ಅಷ್ಟು ನಾಲೆ ತನ್ನ ಇದು ಆಕಾರನೇ ಕಳ್ಕೊಂಡಿದೆ. ಅದನ್ನು ಸೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇದನ್ನು ನೆಕ್ಸ್ಟ್ ಇದರಲ್ಲಿ ಏನಾದ್ರು ಮಾಡಿ ಅದನ್ನು ಸೇರಿಸುವಂಥ ಕೆಲಸವನ್ನು ಮಾಡ್ತೀವಿ. ಈಗ SN ನಾರಾಯಣಸ್ವಾಮಿ ಅವರು. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 10 ಗೌರವಾನ್ವಿತ ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇಳ ಬಯಸ್ತೇನೆ. ಉತ್ತರ ಒದಗಿಸಲಾಗಿದೆ. ಸಾಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ. ಅಧ್ಯಕ್ಷ, ಏನಾಗಿದೆ ಇಲ್ಲಿ ನನ್ನ ತಾಲೂಕಿನಲ್ಲಿ ಕಳೆದ 3 ವರ್ಷಗಳಲ್ಲಿ ನಾನು ಕೊಟ್ಟಿದ್ದ ಅನುದಾನ 786 ಲಕ್ಷ, ಅಂದರೆ 7 ಕೋಟಿ ಅಧ್ಯಕ್ಷರೇ. ಇದರಲ್ಲಿ ಇದುವರೆಗೂ ಖರ್ಚು ಮಾಡಿರ್ತಕ್ಕಂಥದ್ದು ಕೇವಲ 3,03,55,00,000 ಮಾತ್ರ ಅಧ್ಯಕ್ಷರೇ. ಅಧ್ಯಕ್ಷರೇ, ಇದರ ಉತ್ತರ ಕೊಟ್ಟಾಗ ನಮ್ಮಲ್ಲಿ 100 ಕೆರೆಗಳಿದ್ದಾವೆ. ಆ ಕೆರೆಗಳು ಕೊಟ್ಟ ಅನುದಾನ ಕೇವಲ ಖರ್ಚು ಮಾಡಿರ್ತಕ್ಕಂಥದ್ದು ಕೇವಲ 3,55,00,000 ಅಧ್ಯಕ್ಷರೇ. ನಾನು ಸಚಿವರು ಮನವಿ ಮಾಡ್ತೇನೆ, ನೋಡಿ 21ರಿಂದ 23 ತನಕ ನೀವು ಹಣ ಮಂಜೂರಿನೇ ಮಾಡಿಲ್ಲ, ಆದೇಶ ಕೊಟ್ಟಿದ್ದೀರಿ. 23-26 ಸಾಲಿಗೆ ವೆಚ್ಚ ಮಾಡಿರ್ತಕ್ಕಂಥ 0. ಅಧ್ಯಕ್ಷರೇ, ನಾನು ಮನವಿ ಮಾಡ್ತೇನೆ, ದಯಮಾಡಿ ನಮ್ಮ ತಾಲೂಕು ಕೇವಲ ಕೆರೆಗಳ ಮೇಲೆ ಆಧಾರವಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಯಾವುದೇ ನದಿ ಹೊಳೆ ಯಾವುದು ಇಲ್ಲ ಅಧ್ಯಕ್ಷರೇ. ಹಾಗಾಗಿ ಏನು ಬಾಕಿ ಅನುದಾನ ಇದೆ ಅದನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಸಚಿವರನ್ನು ಮನವಿ ಮಾಡ್ತೇವೆ ಅಧ್ಯಕ್ಷರೇ. ಅಧ್ಯಕ್ಷರೇ, 2ನೇ ಉತ್ತರ ಕೊಟ್ಟಿದ್ದಾರೆ, KC ವ್ಯಾಲಿ 2ನೇ ಅಂತ ಅಧ್ಯಕ್ಷರೇ. ಅಧ್ಯಕ್ಷರೇ, KC ವ್ಯಾಲಿ ಹಿಂದೆ ಸಾಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು 14ನೇ ಸಾಲಿನಲ್ಲಿ ಸುಮಾರು 1,400 ಕೋಟಿ ರೂಪಾಯಿಗಳಿಗೆ KC ವ್ಯಾಲಿ ಯೋಜನೆಯನ್ನು ಕೊಟ್ಟರು. ಅವತ್ತು ಏನು ಅಧ್ಯಕ್ಷ ಒಪ್ಪಂದ ಆಯಿತು ಅಂದರೆ, ಅವತ್ತು 400 MLD ಕೊಡಬೇಕು ಅಂತ ಹೇಳಿ BBMP ಒಪ್ಪಂದ ಆಯಿತು. ಅದಾದ ನಂತರ ಅಧ್ಯಕ್ಷರೇ 18ರಲ್ಲಿ 110 MLD ಕೊಟ್ಟರು, ಮತ್ತೆ 19ರಲ್ಲಿ 210 ಕೊಟ್ಟರು, ಮತ್ತೆ ಅಧ್ಯಕ್ಷರೇ 22ಕ್ಕೆ 356 MLD ಕೊಡ್ತಾ ಬಂದರು. ಅಧ್ಯಕ್ಷ, ಏನಾಗಿದೆ, ಮೊದಲನೇ ಹಂತ ಅಷ್ಟು ನೀರು ಕೊಟ್ಟಾಗ ನಮ್ಮ ಜಿಲ್ಲೆ ಏನು ಬರಗಾಲ ಇತ್ತು, ಕನಿಷ್ಠ ಪಕ್ಷ ಕೆರೆಗಳು ತುಂಬಿ ಅಂತರ್ಜಲ ಅಭಿವೃದ್ಧಿ ಆಗಿತ್ತು ಅಧ್ಯಕ್ಷರೇ. ಆ ಅಭಿವೃದ್ಧಿ ಆದಾಗ ರೈತರ ಕೊಳವೆ ಬಾವಿ ಏನು 1800 ಹಾಳಾಗೋಗಿತ್ತೋ ಅದು 400 ಅಡಿಗೆ ಬಂತು. ಇತ್ತೀಚೆಗೆ ಇವರು 2 ವರ್ಷಗಳಿಂದ BBMP ಅವರು ನೀರು ಸರಬರಾಜು ಮಾಡದೇ ಇರೋ ಪ್ರಯುಕ್ತ ನಮಗಿವತ್ತು ಕೇವಲ 280 MLD ಮಾತ್ರ ಬರ್ತಾ ಇದೆ ಅಧ್ಯಕ್ಷರೇ. ಇದರಿಂದ ಏನಾಗಿದೆ, ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಾವು ವಿಶೇಷವಾಗಿ ಮಾಲೂರು ಬಂಗಾರಪೇಟೆ ತಾಲೂಕು ಬರ್ತಕ್ಕಂಥ ಫೀಡರ್ ಏನಿದೆ ಅಧ್ಯಕ್ಷರೇ, ಆ ಫೀಡರ್ಗೆ ನಮಗೆ 60 MLD ಕೊಡಬೇಕಾಗಿತ್ತು, ಇವತ್ತು 30 ಕೊಡ್ತಾ ಇಲ್ಲ. ಹೀಗಾಗಿ ನನ್ನ ಬಂಗಾರಪೇಟೆ ತಾಲೂಕು ಟೈಲ್ ಎಂಡ್, ಅಲ್ಲಿ ರೀಚ್ ಆಗಿದ್ದು ಕೇವಲ 15 ಇಸ್ವಿಯಲ್ಲಿ ಮಾತ್ರ ರೀಚ್ ಆಯಿತು. ತದನಂತರ ನನ್ನ ಭಾಗಕ್ಕೆ 1 ಹನಿ ನೀರು ಕೂಡ ಬಂದಿಲ್ಲ ಅಧ್ಯಕ್ಷರೇ. ಯಾಕಂದರೆ ಗ್ರಾವಿಟಿಯೇ ಬರಬೇಕು. ಇಲ್ಲಿ ಏನು ನರಸಾಪುರ ಪಂಪಿಂಗ್ ಸ್ಟೇಷನಿಂದ ಆಮೇಲೆ ದೊಡ್ಡ ಶಿವರ ಕೆರೆವರೆಗೂ ಕೂಡ ಪಂಪಿಂಗಲ್ಲಿ ಬಂದು
ಅಲ್ಲಿಂದ ಮತ್ತೆ ಮಾರ್ಗೊಂಡೆ ಡ್ಯಾಮ್ ಹತ್ರ ಬಿಡ್ತಾರೆ ಅಧ್ಯಕ್ಷರೇ. ಅಲ್ಲಿಂದ ಗ್ರಾವಿಟಿಲೇ ಬರಬೇಕು. ಗ್ರಾವಿಟಿಲಿ ಬರಬೇಕಾದ್ರೆ ಕೋಲಾರ ತಾಲೂಕು, ಮಾಲೂರು, ಕೋಲಾರ, ನಂತರ ಬಂಗಾರಪೇಟೆ, ನನ್ನ ಭಾಗದ ಹಂಚಾಳ ಅಂತ ಮೊದಲನೇ ವಿಲೇಜು. ಅಲ್ಲಿ ಇವತ್ತು ನೀರು ಬಂದು 4 ವರ್ಷ ಆಗಿದೆ ಅಧ್ಯಕ್ಷರೇ. ಇವತ್ತು KCB ಅಲ್ಲಿ ಸಿದ್ದರಾಮಯ್ಯನವರು ಕೋಲಾರ ಜಿಲ್ಲೆ ಕೊಡಬೇಕು ಅಂತ ಮಾಡೋ ಉದ್ದೇಶ ಇವತ್ತು ಸಂಪೂರ್ಣವಾಗಿ ಈಡೇರಿಲ್ಲ. ರೈತರಿಗೆ ಇವತ್ತು ನಮ್ಮಲ್ಲಿ ನೀರಿಲ್ಲದೆ ನನ್ನ ಭಾಗದಲ್ಲಿ ವಿಶೇಷವಾಗಿ ತೊಂದರೆ ಆಗಿದೆ ಅಧ್ಯಕ್ಷರೇ. ಹಾಗಾಗಿ ಏನು ಮೊದಲನೇ ಹಂತ KCB ಇತ್ತಲ್ಲ, ಅದನ್ನು ಇವತ್ತು ಏನು ನಮಗೆ 380 MLD ಕೊಡ್ತಾ ಇದ್ರು, ಅಷ್ಟಕ್ಕೆ ಇವತ್ತು ಅಷ್ಟೇ MLD ಕೊಡಲಿಕ್ಕೆ ಸಚಿವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ ಅಧ್ಯಕ್ಷರೇ. ಅಧ್ಯಕ್ಷ, ಎರಡನೇದಾಗಿ ಎರಡನೇ ಹಂತ, ಈ ಎರಡನೇ ಹಂತ ಏನಾಗಿದೆ ಅಧ್ಯಕ್ಷರೇ, ಎರಡನೇ ಹಂತ ಕೋಲಾರ ಕೆರೆಯಿಂದ ನಮ್ಮ ಭಾಗದ ಕೆಲವು ಭಾಗಗಳಿಗೆ ಈ ಪೈಪ್ ಲೈನ್ ಮುಖಾಂತರ ಮಾಡಿದ ಯೋಜನೆಗೆ 455 ಕೋಟಿ ರೂಪಾಯಿಗಳಿಗೆ ಹಿಂದಿನ ಸರ್ಕಾರದಲ್ಲಿ ಯೋಜನೆ ಅನುಮೋದನೆ ಆಗಿದೆ ಅಧ್ಯಕ್ಷರೇ. ಇವತ್ತು ಕಾಮಗಾರಿ ಪ್ರಾರಂಭ ಆಗಿದೆ. ಕಾಮಗಾರಿ 2024ಕ್ಕೆ ಮುಗಿಸಬೇಕಾಗಿತ್ತು, ಆದರೆ ಇದುವರೆಗೂ ಕಾಮಗಾರಿ ಮುಗಿದಿಲ್ಲ. ಕಾರಣ ಏನಪ್ಪ ಅಂದರೆ, ಒಟ್ಟು 455 ಕೋಟಿಗಳಲ್ಲಿ ಇದುವರೆಗೂ ಬಿಡುಗಡೆ ಆಗಿರ್ತಕ್ಕಂಥದ್ದು ಕೇವಲ 149 ಕೋಟಿ ಮಾತ್ರ ಅಧ್ಯಕ್ಷರೇ. ನಾವು ಕಾಂಟ್ರಾಕ್ಟರ್ನ ಕೇಳಿದ್ವಿ, ಯಾಕೆ ಕೆಲಸ ಮಾಡ್ತಾ ಇಲ್ಲ ತಾವು ಅಂತ. ಅಧ್ಯಕ್ಷರೇ, ಕಾಂಟ್ರಾಕ್ಟರ್ಗೆ ಇವತ್ತು 120 ಕೋಟಿ ಬಾಕಿ ಇದೆ ಅಧ್ಯಕ್ಷರೇ. ಈಗ ಪ್ರಶ್ನೆ ಕೇಳಿ. ನಾನು ಇಷ್ಟೇ ಯೋಚನೆ ಮಾಡ್ತೀನಿ, ಆ 120 ಕೋಟಿ ಬಿಡುಗಡೆ ಮಾಡಿದ್ರೆ ಕನಿಷ್ಠ ಪಕ್ಷ ಎರಡನೇ ಹಂತ ಕಾಮಗಾರಿ ಮುಗಿದ್ರೆ ನನ್ನ ಬಂಗಾರಪೇಟೆ ತಾಲೂಕಲ್ಲಿ ಸ್ವಲ್ಪ ಕೆರೆಗಳಿಗೆ ನೀರು ಬರುವಂತ ಭಾಗ್ಯ ಸಿಗ್ತದೆ. ನಮ್ಮ ಬಂಗಾರಪೇಟೆ ನೋಡಿ ಸಚಿವರು, ನಿಮ್ಮ ಬಂಗಾರಪೇಟೆ ಅಲ್ಲ, ನಮ್ಮ ಬೆಳ್ಳಿಯಪೇಟೆ ಉಂಟಲ್ಲ, ಅದನ್ನು ಸ್ವಲ್ಪ ನೋಡ್ಬೇಕಲ್ಲ. ಆಯ್ತು, ಈಗ ಕಂಟಿನ್ಯೂ ಮಾಡಿ. ಪ್ರಶ್ನೆ ಕೇಳಿ ಡೈರೆಕ್ಟ್. ಹಾಗಾಗಿ ದಯಮಾಡಿ ಅಧ್ಯಕ್ಷರೇ, ಸಚಿವರು ಬಹಳ ಒಳ್ಳೆಯವರಿದ್ದಾರೆ ನಮಗೆ. ಯಾಕೆಂದ್ರೆ ಕೋಲಾರ ಜಿಲ್ಲೆಗೆ ಯಾವುದು ಕೆರೆಗಳಿಲ್ಲ ಅಧ್ಯಕ್ಷ. ಕೆರೆ, ಪ್ರಶ್ನೆ ಏನು? ನದಿ, ಹೊಳೆ, ಮಂಗಳೂರು ಸಮುದ್ರ ಯಾವುದೂ ಇಲ್ಲ, ಎಲ್ಲ ನೀವೇ ಇಟ್ಕೊಂಡ್ಬಿಟ್ಟಿದ್ದೀರಿ. ಆಯ್ತು, ಪ್ರಶ್ನೆ ಕೇಳಿ ಸಬ್ಜೆಕ್ಟ್. ಹಾಗಾಗಿ ಸಚಿವರು ಮನವಿ ಮಾಡ್ತೇನೆ, ಎರಡನೇ ಹಂತ ಕಾಮಗಾರಿ ಪೂರೈಸಲಿಕ್ಕೆ ಏನು ಅನುದಾನ ಅಗತ್ಯ ಇದೆಯೋ, ಏನು ಬಾಕಿ ಇದೆಯೋ, 120 ಕೋಟಿಗಳನ್ನು ಬಿಡುಗಡೆ ಮಾಡಿ ಸಂಪೂರ್ಣವಾಗಿ ಆ ಯೋಜನೆಯನ್ನು ಪೂರ್ಣಗೊಳಿಸಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ತಾಲೂಕುಗಳಿಗೆ ಎರಡನೇ ಕಾಮಗಾರಿಯನ್ನು ಮುಗಿಸ್ಕೊಡ್ಬೇಕು ಅಂತೇಳಿ ಸನ್ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ. ಓಕೆ. ಸಾಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ವಿವರವಾದಂಥ ಮಾತನ್ನು ಸಹಿತ ಅವರು ಹೇಳಿದ್ದಾರೆ. 786 ಲಕ್ಷ ಮಂಜೂರಾಗಿದ್ದು 355 ಲಕ್ಷ ಖರ್ಚಾಗಿರ್ತಕ್ಕಂಥದ್ದು. ಇದರಲ್ಲಿ 26 ಕಾಮಗಾರಿಗಳ ಪೈಕಿ 24 ಕಾಮಗಾರಿಗಳು ಕಂಪ್ಲೀಟ್ ಮಾಡಿದ್ವಿ. 2 ಕಾಮಗಾರಿಗಳು ಚೇಂಜ್ ಆಫ್ ವರ್ಕ್ ಕೇಳಿದರೆ ಅದನ್ನು ಸಹಿತ ಅವ್ರಿಗೆ ಅನುಮೋದನೆ ಮಾಡಿಕೊಟ್ಟಿವಿ. ಸೊ ಅದು ಸಹಿತ ಅನುಭವದಲ್ಲಿ ಅವರಿಗೆ ವಿವರವಾದ ಕೊಟ್ಟಿವಿ. ಒಟ್ಟಾರೆ ಅವ್ರಿಗೆ ಕೆರೆಗಳು ಇರ್ತಕ್ಕಂಥ 7 ಸಣ್ಣ ಕೆರೆಗಳು, ಸಣ್ಣ ನೀರಾವರಿ ಕೆರೆಗಳು ಅವರ ಕ್ಷೇತ್ರದಲ್ಲಿ ಬರ್ತವೆ. ಮತ್ತು KCB ವ್ಯಾಲಿ ಬಗ್ಗೆ ಅತಿ ಮುಖ್ಯವಾಗಿ ಅವ್ರು ಮಾತಾಡಿದೆ, 2ನೇ ಹಂತದ ಬಗ್ಗೆ. ಇದರಲ್ಲಿ ಒಟ್ಟು 9 ಜಾಕ್ವೆಲ್ ನಿರ್ಮಾಣ ಆಗಬೇಕಾಗಿದೆ. ಓಕೆ. ಇದು 30 ತಿಂಗಳಲ್ಲಿ ಅವರಿಗೆ ಟರ್ನ್ಕಿ ಬೇಸ್ ಮೇಲೆ ಕಾಂಟ್ರಾಕ್ಟ್ ಕೊಟ್ಟಿರ್ತಕ್ಕಂಥದ್ದು 13/5/22 ಪ್ರಾರಂಭ ಆಗಿ 15 ನವೆಂಬರ್ 24ಕ್ಕೆ ಮುಗಿಬೇಕಾಗಿತ್ತು. ಆದರೆ 3 ಜಾಕ್ವೆಲ್ ಈಗಾಗಲೇ ಕಂಪ್ಲೀಟ್ ಆಗಿದೆ ಸರ್. ಇನ್ನೊಂದು 3 ಈ ಮಾರ್ಚ್ ಒಳಗಾಗಿ 31 ಒಳಗಾಗಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಬೇತಮಂಗಳ ಹತ್ರ ಸ್ವಲ್ಪ ತೊಂದರೆ ಆಗಿ ಅಲ್ಲಿರ್ತಕ್ಕಂಥ ಆ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಈ ಕಡೆ ಮಾಡಬಾರ್ದು ಅಂತೇಳಿ ಸ್ವಲ್ಪ ಸಮಯ ಆಗಿದೆ. ಈಗ ಸೆಟ್ಲ್ ಆಗಿದೆ. ಅಲ್ಲಿ ಸಹಿತ ಈಗ ಪ್ರಾರಂಭ ಮಾಡಿ ಒಟ್ಟಾರೆ ಸೆಪ್ಟೆಂಬರ್ಗೆ 2025ಗೆ 9 ಜಾಕ್ವೆಲ್ ಕಂಪ್ಲೀಟ್ ಮಾಡಿ ಈಗಾಗಲೇ 1ನೇ ಹಂತದಲ್ಲಿ 32 ಕೆರೆಗಳಿಗೆ ನೀರು ಪ್ರಾರಂಭ ಮಾಡ್ಯಾರ. ಇನ್ನು 242 ಕೆರೆಗಳಿಗೆ ಸಹಿತ ಮಾಡಿ ಒಟ್ಟು 277 ಕೆರೆಗಳಿಗೆ ಸೆಪ್ಟೆಂಬರ್ ಕೊನೆ ಒಳಗಾಗಿ ಅವರಿಗೆ ನೀರು ಒದಗಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಮತ್ತು ಉಳಿದಂಥದ್ದು BWS ಬಂದಿರತಕ್ಕಂಥ ತಾವೇ ಹೇಳ್ಬಿಟ್ರಿ MLD ಎಷ್ಟು ಬರ್ತಾ ಇದೆ, ಏನು ಬರ್ತಾ ಇದೆ ಅಂತೇಳಿ. ಅದ್ರ ಪ್ರಕಾರ ಏನು ಪ್ರಪೋರ್ಷನಲ್ ಆಗಿ ಬರ್ತದೋ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಪ್ರಪೋರ್ಷನಲ್ ಆಗಿ ನಾವು STPಗಳ ಮುಖಾಂತರ ಅವ್ರಿಗೆ ನೀರು ಒದಗಿಸ್ತಾ ಇದ್ದೀವಿ ಸರ್. ಪುಟ್ಟರಂಗ ಶೆಟ್ಟಿ, ನನ್ನ ಪ್ರಶ್ನೆ ಅದೆಲ್ಲ. BBMP ಏನಾಗ್ತಾ ಇತ್ತು, ಮೊದಲು ಅವರು ನೀರು ಕೊಡ್ತಾ ಇದ್ರು, ಇತ್ತೀಚೆಗೆ ಆ ನೀರನ್ನು ಬೇಗ ಡೈವರ್ಟ್ ಮಾಡಿದ್ದಾರೆ. ಅದನ್ನ ಸನ್ಮಾನ್ಯ ಮಂತ್ರಿಗಳು ಅವರು ಸಭೆ ಕರೆದ ಅಧಿಕಾರಿಗಳನ್ನ, ಹಿಂದೆ ಏನು ನಮ್ಮ ಆ ಬೆಳ್ಳಂದೂರು ಇದರಲ್ಲಿ ಕೋರಮ ಚಲಗಟ್ಟೆ ಬೆಳ್ಳಂದೂರಲ್ಲಿ ಏನು
90 MLD ಬರ್ತಾ ಇತ್ತು ಮತ್ತು ಕೋರಮಂಗಲದಲ್ಲಿ 218, 60, 30 ಬರ್ತಾ ಇತ್ತು. ಅಷ್ಟನ್ನ ಅವ್ರೇನು ಒಪ್ಪಂದ ಆಗಿತ್ತೋ, ನಮಗೆ ಸರ್ಕಾರಕ್ಕೆ ಏನು ಒಪ್ಪಂದ ಆಗಿತ್ತೋ ಆ ಒಪ್ಪಂದ ರೀತಿಯಲ್ಲಿ ಕೊಡ್ಲಿಕ್ಕೆ ಸನ್ಮಾನ್ಯ ಸಚಿವರವರಿಗೆ ನಿರ್ದೇಶನ ಕೊಡಬೇಕು. ಅದಕ್ಕೆ ಆ ಸಚಿವರೊಟ್ಟಿಗೆ ನಾವು ಎರಡೂ ಜಿಲ್ಲೆಯ ಎಲ್ಲಾ ಶಾಸಕರು ಒಟ್ಟಿಗೆ ಇರ್ತೇವೆ, ಅವರ ಪ್ರಯತ್ನವನ್ನು ಮಾಡಬೇಕು. ಜೊತೆಗೆ ಮೊದಲನೇ ಹಂತದಲ್ಲಿ ಏನ್ ನೀರು ಬರ್ತಾ ಇಲ್ವಲ್ಲ, ಆ ನೀರು ಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಕಾಂಟ್ರಾಕ್ಟರ್ಸ್ ಏನ್ ಬಾಕಿ ಇದೆ ಅಧ್ಯಕ್ಷರೇ, ಈ ಹಣ ಕೊಟ್ರೆ ಅಟ್ಲೀಸ್ಟ್ ಅವರೇನು 7-9 ಜಾಗದಲ್ಲಿ ಹೇಳಿದ್ದಾರೆ, 3 ಕೂಡ ಈ ತಿಂಗಳು ಪ್ರಾರಂಭ ಮಾಡಬಹುದು ಅಧ್ಯಕ್ಷರೇ. ಒಂದು ಮೀಟಿಂಗ್ ಮಾಡಿ, ಒಂದು ದಯಮಾಡಿ ಅಧ್ಯಕ್ಷರೇ. ಸಭಾ ಅಧ್ಯಕ್ಷರೇ, ಈಗಾಗಲೇ ಅವ್ರು ಹೇಳಿದಂತೆ ನಾವು 2 ತಿಂಗಳಿಗೆ ಒಂದ್ಸಲ ಮೀಟಿಂಗ್ BWS ಹತ್ರ ಮಾತನಾಡ್ತಾ ಇರ್ತೀವಿ. ಅವ್ರಿಗಿರ್ತಕ್ಕಂಥ ತೊಂದರೆಗಳು, SB ಪ್ರಾಬ್ಲಮ್ಸು, ಫ್ಲೋ ಕಡಿಮೆ ಬರ್ತಕ್ಕಂಥ ಹೇಳ್ತಾ ಇದ್ದಾರೆ. ಪ್ರಪೋರ್ಷನೇಟ್ ಆಗಿ ನಾವು ಇನ್ಕ್ರೀಸ್ ಮಾಡಲಿಕ್ಕೆ ಈಗಾಗಲೇ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರ ಜೊತೆಯಲ್ಲಿ ಸಹಿತ ಮಾತನಾಡಿದ್ವಿ. ಆದಷ್ಟು ಅದನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಆ ಕಾಂಟ್ರಾಕ್ಟರ್ ವಿಷಯ ಹೇಳ್ತಾ ಇದ್ದಾರೆ, ಅದು ಅನುದಾನ ಲಭ್ಯತೆ ಆದ ಮೇಲೆ ಅವ್ರಿಗೆ ಪ್ರಯಾರಿಟಿ ಮೇಲೆ ಕೊಡ್ತಾರೆ. ಪುಟ್ಟರಂಗ ಶೆಟ್ಟಿ ನಂದಿಗೌಡರು ಮತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 85ಕ್ಕೆ ಮಾನ್ಯ ಜಲಸಂಪನ್ಮೂಲ ಹಾಗೂ ಮುಖ್ಯಮಂತ್ರಿಗಳಲ್ಲಿ ಉತ್ತರವನ್ನು ತಮ್ಮ ಮುಖಾಂತರ ಕೇಳಬಯಸ್ತೀನಿ. ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ನನಗೆ 3 ವರ್ಷದಿಂದ 2025 ತನಕ 24,13,80,000 ಅನುದಾನ ಕೊಟ್ಟಿದ್ದಾರೆ. ಕಳೆದ ಬಾರಿ ಕೇವಲ 27 ಲಕ್ಷ ಮಾತ್ರ ಕೊಟ್ಟಿದ್ದಾರೆ. ನನ್ನಲ್ಲಿ 2 ಡ್ಯಾಮ್ಗಳಿದ್ದಾವೆ, ಒಂದು ಸುವರ್ಣಾವತಿ, ಇನ್ನೊಂದು ಚಿಕ್ಕಹೊಳೆ ಡ್ಯಾಮ್ಗಳು. 2 ತುಂಬ್ತವೆ. ಸುಮಾರು ವರ್ಷಗಳಿಂದ ಇಲ್ಲಿ ಯಾವುದೇ ಚಾನಲ್ಗಳನ್ನ ಉಳೆತ್ತಿಲ್ಲ. ಕೊನೆ ಇರ್ತಕ್ಕಂಥ ಜಮೀನುಗಳು ನೀರೇ ಹೋಗ್ತಾ ಇಲ್ಲ. ದಯಮಾಡಿ ಮಾನ್ಯ ಮಂತ್ರಿಗಳು ಹೆಚ್ಚಿನ ಅನುದಾನ ಕೊಟ್ಟು ಈ ಎಲ್ಲ ಉಳನ್ನು ಎತ್ತಿ ಒಳ್ಳೆಯ ಜಮೀನುಗಳಿಗೆ ನೀರನ್ನು ಕೊಡುವಂಥ ವ್ಯವಸ್ಥೆ ಅಂತ ಮಾಡಿಕೊಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಬಹಳ ಕ್ವಶನ್ ಮಾತ್ರ ಬಹಳ ದೊಡ್ಡ ಕ್ವಶನ್ ಹಾಕಿದ್ದಾರೆ, ಬೇಡಿಕೆ ಮಾತ್ರ ಬಹಳ ಚಿಕ್ಕದಿದೆ. ಪುಟ್ಟರಂಗ ಶೆಟ್ಟಿ ಒಬ್ಬರೇ ಅಲ್ಲ, ನಾನು ಚಾಮರಾಜನಗರ ಜಿಲ್ಲೆ ನಂಜನಗೂಡು ಇರ್ಬೋದು, ಚಾಮರಾಜನಗರ ಜಿಲ್ಲೆ ನಮ್ಮ ಕೊಳ್ಳೇಗಾಲ ಇರ್ಬೋದು, ಹನೂರು ಇರ್ಬೋದು, ಇವೆಲ್ಲ ಗುಂಡ್ಲುಪೇಟೆ, ಇಷ್ಟು ಕೂಡ ನಾನು ಸಪರೇಟ್ ಆಗಿ MLAಗಳನ್ನ ನಾಳೆ ಕರೆದು ಮಾತಾಡಿದ್ದೀನಿ. ಅವ್ರಿಗೆ ಗಮನ ಹರಿಸ್ತೀನಿ. ನನಗೂ ಗೊತ್ತಿದೆ, ಲಾಸ್ಟ್ ಟೈಮು ನಾವು ಸೇರ್ಸಕ್ಕಾಗಿಲ್ಲ. ಈ ವರ್ಷ ಒಂದು ಪ್ರತ್ಯೇಕವಾದಂತ ಈ ಒಂದು ಬೋರ್ಡ್ ಅಲ್ಲಿ ಅಲ್ಲೇ ತೀರ್ಮಾನ ಮಾಡಿದ್ದೀವಿ. ಈ 4 ಕ್ಷೇತ್ರಕ್ಕೂ ಕೂಡ 5 ಕ್ಷೇತ್ರಕ್ಕೂ ಕೂಡ ಅಕಾಮಿಡೇಟ್ ಮಾಡ್ತೀವಿ. ಸಿಮೆಂಟ್ ಮಂಜು. ಸಭಾಧ್ಯಕ್ಷ, ಚುಕ್ಕೆ ಗುರುತಿನ ಸಂಖ್ಯೆ 60 ಮಾನ್ಯ ಸಣ್ಣ ನೀರಾವರಿ ಸಚಿವರ ಹತ್ರ ಕೇಳಲಿಕ್ಕೆ ಬಯಸ್ತೀನಿ. ಸಭಾಧ್ಯಕ್ಷ, ಒದಗಿಸಲಾಗಿದೆ. ಸಭಾಧ್ಯಕ್ಷ, ನಮ್ಮ ಸಕಲೇಶಪುರ, ಆಲೂರು, ಕಟಾವು ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕೆರೆಗಳು ಇದಾವೆ, ಹೊಳೆಗಳು ಅದೇ ರೀತಿ ಇದಾವೆ. ಹೊಳೆಗಳದೆಲ್ಲ ಆಕ್ಚುಲಿ ಆ ನೀರು ನಮ್ಗೇನು ಉಪಯೋಗ ಆಗಲ್ಲ. ಹರಿದ್ಬಿಟ್ಟು ಈಗ ಗೊರೂರು ಡ್ಯಾಮ್ ಇರ್ಬೋದು, ಮುಂದಿನ ಭಾಗದ ರೈತರಿಗೆ ಅನುಕೂಲ ಆಗುತ್ತೆ. ಎತ್ತಿನಹೊಳೆ ಸಮೇತ ಎಲ್ಲ ಈಗ ಈ ಭಾಗದ ಜಿಲ್ಲೆಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ. ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಹೆಚ್ಚು ಕೆರೆಗಳು ಎಲ್ಲವೂ ಕೂಡ ಹೋಳು ತುಂಬಿ ನೀರು ನಿಲ್ತಕ್ಕಂಥ ಪ್ರಮಾಣ ಕಡಿಮೆ ಆಗಿದೆ. ಏನಾಗುತ್ತೆ, ನೀರು ನಿಲ್ತಕ್ಕಂಥ ಪ್ರಮಾಣ ಜಾಸ್ತಿ ಆದ್ರೆ ಅಂತರ್ಜಲ ಕೂಡ ಹೆಚ್ಚಾಗುತ್ತೆ. ನಾನು ಮಾನ್ಯ ಸಚಿವರಿಗೆ ಆಲ್ರೆಡಿ 1.25 ವರ್ಷದಿಂದ ಹಲವಾರು ಲೆಟರ್ಗಳನ್ನ ಕೊಟ್ಟಿದ್ದೀನಿ. ಮೊನ್ನೆ ಒಂದು 15 ಬೋರ್ವೆಲ್ ಕೊಟ್ಟಿದ್ದಾರೆ ಬಿಟ್ಟರೆ ನಂಗೆ ಇನ್ನೇನು ಕೊಟ್ಟಿಲ್ಲ. ನಾನು ಅದಕ್ಕೆ ಹೇಳೋದೇನು ಅಂತ ಹೇಳಿದ್ರೆ, ದಯವಿಟ್ಟು ರೈತರ ಗಮನದಲ್ಲಿ ಇಟ್ಕೊಂಡು ಅಂತರ್ಜಲ ಹೆಚ್ಚಾಗಬೇಕು ಅಂತಂದ್ರೆ, ಬರಗಾಲ ನೀವು 2 ವರ್ಷ ಬಂದರೂ ಕೂಡ ಬರಗಾಲ ತಡಿಬೇಕು ಅಂತಂದ್ರೆ ಕೆರೆಗಳ ಅಭಿವೃದ್ಧಿ ಮಾಡಬೇಕು. ಇನ್ನೊಂದೇನಾಗಿದೆ ಅಂದ್ರೆ ಸಭಾಧ್ಯಕ್ಷರೇ, ಎಲ್ಲ ಕೆರೆಗಳು ತೂಬೊಡೆದೋಗಿದೆ, ಇನ್ನೊಂದಾಗಿದೆ, ರೈತರುಗಳಿಗೆ ನೀರೇ ನಿಲ್ತಿಲ್ಲ. ಒಂದೊಂದು ಕೆರೆಯಿಂದ ಕನಿಷ್ಠ 200-300 ಎಕರೆ ಜಮೀನಿಗೆ ನೀರು ಮಾಡ್ಬೋದು. ಎಲ್ಲ ಕೂಡ ಹೋಳು ತುಂಬಿಕೊಂಡು ತೂಬೊಡೆದೋಗಿ ಮೇಂಟೆನೆನ್ಸ್ ಇಲ್ದಲೆ ತುಂಬಾ ಸಮಸ್ಯೆ ಆಗಿದೆ. ಹೆಚ್ಚು ಕಮ್ಮಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 100-250 ಕೆರೆ ತನಕ ಕೆರೆ ಬರ್ಬೋದು. ದಯವಿಟ್ಟು ಸರ್ಕಾರ ಎತ್ತೆಚ್ಕೊಂಡು ಕೆರೆಗಳನ್ನ ಅಭಿವೃದ್ಧಿ ಮಾಡಿ ಹೋಳೆತ್ತಿ ಆ ಕೆರೆಯಲ್ಲಿ ನೀರು ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸಕಲೇಶಪುರ ಭಾಗದಲ್ಲಿ ಹೆಚ್ಚು ಮಳೆ ಬರುತ್ತೆ. ಹೋಳೆತ್ತಿರ ಅಟ್ಲೀಸ್ಟ್ ನೀರು ನಿಂತರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ಕಾಫಿ ತೋಟಗಳು ಮತ್ತೆ ಈ ಮೆಣಸುಗಳು ನೋಡಿ, ಈಗ ಆಲ್ರೆಡಿ ಮಳೆ ಬಂದಿಲ್ಲ, ಈಗ ಆಲ್ರೆಡಿ ಎಲ್ಲ ಕಡೆ ನೀರು ಹೊಡಿಯಕ್ಕೆ ಶುರು ಮಾಡಿದ್ದಾರೆ. ಹೊಳೆಯಲ್ಲಿ ನೀರು ಮೋಟರ್ ಹಾಕಕ್ಕೆ ಹೋದ್ರೆ ಅಬ್ಜೆಕ್ಷನ್ ಮಾಡ್ತಾರೆ, ಕುಡಿಯಕ್ಕೆ ನೀರಿಗೆ ಸಮಸ್ಯೆ ಅಂತೇಳಿ. ಕೆರೆಗಳಲ್ಲಿ ಹೊಡೆಯೋಣ ಅಂತ ಹೇಳಿದ್ರೆ ನೀರು ನಿಲ್ತಲ್ಲ. ಈ ನಿಟ್ಟಿನಲ್ಲಿ ಮಾನ್ಯ ಸರ್ಕಾರ ಗಮನಕ್ಕೆ ತಗೊಂಡು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಭಾಗದಲ್ಲಿ ಮಾಡಿದ್ರು ಇನ್ನೂ ತುಂಬಾ ಸಂತೋಷ. ಕೆರೆಗಳನ್ನ ಅಭಿವೃದ್ಧಿ ಮಾಡಿದ್ರೆ ರೈತರು ಬಹಳ ಬಂಗಾರ ಆಗುತ್ತೆ, ಎಲ್ಲ ಬೆಳೆಗಾರರಿಗೂ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಕೆರೆಗಳನ್ನು ಕೂಡ ಹೋಳೆತ್ತಿ ದುರಸ್ತಿ ಮಾಡಿ ತೂಬುಗಳನ್ನ ಸರಿ ಮಾಡಿ ಚಾನಲ್ಗಳನ್ನ ಸರಿ ಮಾಡಿಕೊಟ್ರೆ ಎಲ್ಲ ರೈತರು ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರಿಗೆ ಗಮನ ಸೆಳೆಯಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ,
ಈಗಾಗಲೇ ಅವ್ರು ಕೇಳಿರ್ತಕ್ಕಂಥೆಲ್ಲ ಪೂರ್ತಿ ವಿವರ ನಾವು ಅನುಬಂಧದಲ್ಲಿ ಕೊಟ್ಟಿದ್ದೀವಿ. ಅವ್ರು ಹೇಳಿರ್ತಕ್ಕಂಥ ಅತಿ ಮುಖ್ಯವಾಗಿ ಒಂದು ಪರ್ಟಿಕ್ಯುಲರ್ ಕೆರೆಯಲ್ಲಿ ಹೂಳು ತೆಗೆಯೋ ವಿಷಯ ಕೇಳ್ತಾ ಇದ್ದಾರೆ. ಈ ವರ್ಷದಲ್ಲಿ ಮಳೆ ಬಂದು ಎಲ್ಲ ಕೆರೆಗಳಲ್ಲಿ ನೀರಿದೆ. ಕೆಲವೊಂದು ಕಡೆ ನಾವು ಎಲ್ಲೆಲ್ಲಿ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇಗಳ ಹತ್ರ ಇರ್ತಕ್ಕಂಥ ಕೆರೆಗಳಲ್ಲಿ ಅವರು ಹೂಳು ತೆಗಲಿಕ್ಕೆ ಅವ್ರು ನಮ್ಮ ಪರ್ಮಿಷನ್ ಕೇಳ್ತಾರೆ, ನಾವು ಪರ್ಮಿಷನ್ ಕೊಟ್ವಿ. ಅವರು ಸಾಕಷ್ಟು ಹೂಳು ತೆಗೆಯೋದ್ರಿಂದ ಕೆಪಾಸಿಟಿ ಜಾಸ್ತಿ ಆಗಿ ಈ ಕೆರೆಯಿಂದ ಬೇರೆ ಕೆರೆಗೆ ಹೋಗ್ತಕ್ಕಂಥ ನೀರು ಹೋಗ್ತಾ ಇಲ್ಲ. ಈಗ ಕೆಲವು ಕಡೆ ಬಂದಿರ್ತಕ್ಕಂಥ ಕಂಪ್ಲೇಂಟ್ಸ್ ಹೂಳು ಪೂರ ತೆಗೆದುಕೊಳ್ಳೆ ನಾವು ಕೆರೆಗೆ ನೀರು ಹೋಗ್ಬೇಕಾಗ್ತದೆ. ಆ ವೇಸ್ಟ್ ಲೇಯರ್ ಮುಖಾಂತರ ಹೋಗ್ಬೇಕಾದ್ರೆ ಇದು ಭಾಳ ಡೆಪ್ತ್ ಆಗಿಬಿಟ್ರೆ ನೆಕ್ಸ್ಟ್ ಕೆರೆಗಳಿಗೆ ನೀರು ಹೋಗ್ತಾ ಇಲ್ಲ. ಸೊ ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ಒಂದು ಕಮಿಟಿ ಮಾಡಿದ್ವಿ. ಅದರ ಪ್ರಕಾರ ಹೂಳು ಎಲ್ಲೆಲ್ಲೇ ಅವಶ್ಯಕವಾಗಿ ತೆಗಿಬೇಕು ಈ ಬರುವಂಥ ವರ್ಷದಲ್ಲಿ ನಾವು ಪ್ರಿಯಾರಿಟಿ ಮೇಲೆ ಆ ಹೂಳು ತೆಗಿತಕ್ಕಂಥ ಕಾರ್ಯಕ್ರಮ ಮಾಡಿದೆ. ಅದರಲ್ಲಿ ಏನು ಇವರು ಕ್ಷೇತ್ರಕ್ಕೆ ಸಕಲೇಶ್ಪುರ ಕ್ಷೇತ್ರಕ್ಕೆ ಕೇಳಿದರೆ ಅದರಲ್ಲಿ ಪ್ರಿಯಾರಿಟಿ ಮೇಲೆ ಕೆಲಸ ಮಾಡಿಕೊಡ್ತೀವಿ. ಅಲ್ಲ ಸಭಾಧ್ಯಕ್ಷ ಒಂದೇ ನಿಮಿಷ ಸಭಾಧ್ಯಕ್ಷ, ಈಗ 2022-23 ಆಲ್ರೆಡಿ 1,70,00,000 65 ಲಕ್ಷ ಹಿಂದಿನ ಸರ್ಕಾರದಲ್ಲಿ ಮಂಜೂರಾತಿಯಾಗಿ ಹಣನ ಬಿಡುಗಡೆ ಮಾಡಿಲ್ಲ. ಅಟ್ಲೀಸ್ಟ್ ಆ ಕೆಲಸನಾರು ಶುರು ಆಗಬೇಕು. ಮತ್ತೆ ಕೆರೆ ಹೂಳೆತ್ತಿದ್ರೆ ಮುಂದಿನ ಕೆರೆಗೆ ನೀರು ಹೋಗಲ್ಲ ಅಂತಕ್ಕಂಥದ್ದು ಏನೂ ಇಲ್ಲ. ಖಂಡಿತವಾಗ್ಲೂ ಅದೇ ಸಿಸ್ಟಮ್ ಅಲ್ಲಿ ಮಾಡಿರ್ತಾರೆ. ಕೆರೆಗೆ ಹೂಳೆತ್ತಕ್ಕೆ ಎಷ್ಟು ಡೆಪ್ತ್ ಬೇಕು ಈ ಸರ್ಕಾರದ ಆದೇಶ ಪ್ರಕಾರ ಅಷ್ಟೇ ಡೆಪ್ತ್ ಮಾಡಿ ಹೂಳೆತ್ತಿ ನೀರು ನಿಲ್ಲಂಗ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆ ಹಣ ಬಿಡುಗಡೆ ಮಾಡ್ಕೊಡ್ಬೇಕು ದಯವಿಟ್ಟು. ಕೇಳ್ತಾ ಇದ್ದಾರೆ ಬಿಲ್ ಬಗ್ಗೆ ಅನುದಾನ ಆಜದ ಮೇಲೆ ಕೊಡ್ತು. ಅಶೋಕ್ ಕುಮಾರ್ ರೈ, ಎಚ್ ಕೆ ಪಾಟೀಲ್, ಪ್ರವಾಸೋದ್ಯಮ ಸಚಿವರು. ಚಿತ್ರಗುರುತಿನ ಪ್ರಶ್ನೆ 21 ಮಾನ್ಯ ಕಾನೂನು, ನ್ಯಾಯ, ಮಾನವ ಹಕ್ಕುಗಳ ಸಂಸದೀಯ ವ್ಯವಹಾರ, ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರ ಹತ್ರ ಕೇಳ ಬಯಸುತ್ತೇನೆ ಸಭಾಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಒದಗಿಸಿದ್ದೇನೆ. ಅದರಲ್ಲಿ ಉತ್ತರದಲ್ಲಿ ಲಿಖಿತವಾಗಿ 3 ದ್ವೀಪಗಳಿವೆ ಅಂಥೇಳಿ ಹೇಳಿದ್ದೇವೆ ನಾವು. ಆಡಮ್ ಕುದ್ರು, ಪಾವೂರ್ ಉಳಿಯ, ನಾವೂರ್ ಬಂಟ್ವಾಳ. ಆದರೆ ಅದರ ಜೊತೆಗೇನೆ ಆ ಸಣ್ಣ ದ್ವೀಪಗಳೇನದಾವು, ನಾಯರ್ ಕುದ್ರು, ತಣ್ಣೀರ್ ಬಾವಿ, ಕುಡ್ಲು ಕುದ್ರು, ಆಮೇಲೆ ಆ 3 ನಡುಗಡ್ಡೆಗಳೇನದಾವು, 1, 2, 3 ಸಣ್ಣ ನಡುಗಡ್ಡೆ ಅದಾವು. ಅವನ್ನ ಪ್ರಸ್ತಾಪ ಆಗಿಲ್ಲ. ಅದನ್ನು ತಮಗೆ ಮಂತ್ರಿ ನಾನೊಮ್ಮೆ ಮತ್ತೆ ತಾವು ಕೇಳ್ಬಿಟ್ಟು ಅವರು ಮತ್ತೆ ಉತ್ತರ ಕೊಡಲಿ ಸಭಾಧ್ಯಕ್ಷರೇ. ನಾನೊಮ್ಮೆ ಕೇಳ್ತೀನಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಭಾಧ್ಯಕ್ಷರ ಬೇಕಾದಷ್ಟು ಕುದುರೆ ಪ್ರವಾಸೋದ್ಯಮದ ಬಗ್ಗೆ ನಾವು ಹೇಳುವುದಿದ್ರೆ ಬೇಕಾದಷ್ಟು ಕುದುರುಗಳು, ಐಲ್ಯಾಂಡ್ಗಳು ಇದೆ ಸಭಾಧ್ಯಕ್ಷರೇ. ಅದರಲ್ಲೂ ನಿಮಗೆ ಗೊತ್ತಿರ್ಬೋದು, ಆಡಮ್ ಕುದ್ರು ನಿಮ್ಮ ಕ್ಷೇತ್ರದಲ್ಲೂ ಕೂಡ ಐಲ್ಯಾಂಡ್ಗಳಿದೆ. ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಸುಮಾರು 25-30 ವರ್ಷದ ಹಿಂದೆ ಒಂದು 30-40 ಜನರಿಗೆ 1 ಎಕರೆ ಜಾಗವನ್ನು ಅಲಾಟ್ ಮಾಡಿದ್ದಾರೆ ಈ ಕೆಲವು ಕುದುರೆಗಳಲ್ಲಿ ಸಭಾಧ್ಯಕ್ಷರೇ. ಅದರಲ್ಲಿ ಯಾರು ವಾಸ ಕೂಡ ಮಾಡ್ತಾ ಇಲ್ಲ ಸಭಾಧ್ಯಕ್ಷರೇ. ಅದನ್ನು ನಾವು ಪ್ರವಾಸೋದ್ಯಮ ಇಲಾಖೆಯವರು ವಾಪಸ್ ಪಡ್ಕೊಂಡು ಅವರಿಗೆ ಕಾಂಪನ್ಸೇಷನ್ ಏನಾದ್ರು ಕೊಟ್ಟು ವಾಪಸ್ ಪಡ್ಕೊಂಡು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಕೊಟ್ಟರೆ ಎಷ್ಟೋ ಸ್ಟಾರ್ ಹೋಟೆಲ್ಗಳಾದ್ರು ಬರೋರು ರೆಡಿ ಇದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡೋರು ರೆಡಿ ಇದ್ದಾರೆ ಸಭಾಧ್ಯಕ್ಷರೇ. ಇವತ್ತು ದೇವಸ್ಥಾನಗಳು ಈಗ ತಾನೇ ಅವರು ಉತ್ತರ ಕೊಟ್ಟಿದ್ದಾರೆ, ನಮ್ಮ ಗಂಟಿವಲಯರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಎಷ್ಟೋ ದೇವಸ್ಥಾನಗಳು ನಮ್ಮಲ್ಲಿ ಇರುವುದನ್ನು ಅದಕ್ಕೆ ಬೇಕಾದಷ್ಟು ಪ್ರವಾಸ ಜನ ಇಲ್ಲಿ ಬರ್ತಾರೆ ಸಭಾಧ್ಯಕ್ಷರೇ. ಅದನ್ನು ಕೂಡ ಅಭಿವೃದ್ಧಿ ಮಾಡುವಂಥದ್ದು. ಮತ್ತು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥದ್ದು ನಮ್ಮ ಬಿರುಮಲ ಬೆಟ್ಟ ಅಂತ ಒಂದು ಗುಡ್ಡ ಇದೆ ಸಭಾಧ್ಯಕ್ಷರೇ. ಅದನ್ನು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಪ್ರವಾಸೋದ್ಯಮದಲ್ಲಿ ಅವಕಾಶ ಇದೆ. ಮತ್ತೆ ನಂದನ ಬೆಟ್ಟರು ಮತ್ತೆ ಗೆಜ್ಜಗಿರಿ ಅಂತ ದೊಡ್ಡ ಕ್ಷೇತ್ರಗಳು ಇದೆ ಸಭಾಧ್ಯಕ್ಷರೇ. ಈ ಹಿಂದೆ ಕೂಡ ಸರ್ಕಾರ ಅದರಲ್ಲಿ ಅದಕ್ಕೆ ಅನುದಾನವನ್ನು ಕೊಟ್ಟಿತ್ತು. ಅದನ್ನು ಅಭಿವೃದ್ಧಿ ಮಾಡಬೇಕಂತ ನಮ್ಮ ಮಾನ್ಯ ಪ್ರವಾಸೋದ್ಯಮ ಮಂತ್ರಿ ಅಂತ ನಾವು ವಿನಂತಿ ಮಾಡಿಕೊಡ್ತಾ ಇದ್ದೇನೆ ಸಭಾಧ್ಯಕ್ಷರೇ. ಓಕೆ, ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಕಳಕಳಿಯನ್ನು ಅರ್ಥ ಮಾಡ್ಕೊಳ್ತೀನಿ. ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಈ ಗೆಜ್ಜೆಗಿರಿ ನಂದನ ಬಿತ್ತಲು ತಾಣದ ಅಭಿವೃದ್ಧಿ ಕಾಮಗಾರಿಗಾಗಿ 100 ಲಕ್ಷ ರೂಪಾಯಿಗಳನ್ನು 26/9/2024 ಮಂಜೂರು ಮಾಡಿದ್ದಾರೆ ಮಂತ್ರಿಗಳು. ಅದು
2 ಕೋಟಿ ನಮ್ಮ ಶಾಸಕರ ನಿಧಿಯಲ್ಲಿ ಬಂದಿರುವಂಥದ್ದು, ಅದು ಬಿರುಮಲ ಬೆಟ್ಟಕ್ಕೆ ಬಂದಿರುವಂಥದ್ದು. ಮಂತ್ರಿಗಳೇ, ಬಿರುಮಲ ಬೆಟ್ಟಕ್ಕೆ ನಮ್ಮ ಶಾಸಕರ ನಿಧಿಯಲ್ಲಿ 25 ಕೋಟಿ ಕೊಟ್ಟದ್ರಲ್ಲಿ ನಾನು 2 ಕೋಟಿಯನ್ನು ಬಿರುಮಲಗುಡ್ಡ ಅಭಿವೃದ್ಧಿಗೆ ಇಟ್ಟಿದ್ದೀನಿ. ಅದರಲ್ಲಿ 1 ಕೋಟಿ ಬಿಡುಗಡೆ ಆಗಿದೆ. ಅದು ಈಗ ಕೆಲಸ ಆಗ್ತಾ ಇದೆ. ಬಟ್ ನಂದನ ಮಿತ್ತೂರು ಮತ್ತು ಗೆಜ್ಜೆಗಿರಿಗೆ ಯಾವುದೇ ಅನುದಾನಗಳು ಇಷ್ಟವರೆಗೆ ಬಂದಿಲ್ಲ. ಅದರ ಕಾಮಗಾರಿಗಳಿಗೆ ಆರಂಭ ಆಗಿದೆ. ಅದು ನನ್ನ ಉತ್ತರ ಕೊಡ್ಲಿ ಅಧ್ಯಕ್ಷರೇ, ಅವರ ಕ್ಷೇತ್ರದ ಏನು ಗೆಜ್ಜೆಗಿರಿ ನಂದನ ಬಿತ್ತಲ ತಾಣ ಇದೆ, ಅದ್ರ ಬಗ್ಗೆ ಸರ್ಕಾರ ಈಗ ಸದ್ಯಕ್ಕೆ ಯಾವುದೂ ಹಣ ಬಿಡುಗಡೆ ಮಾಡಿಲ್ಲ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ. ಸದ್ಯ ಆ ಪ್ರಸ್ತಾವನೆ ಈಗ ಇವರ ಪ್ರಶ್ನೆ ಮೂಲಕ ನಮ್ಮ ಎದುರಿಗೆ ಬಂದಿದೆ. ಬರುವ ವರ್ಷದ ಬಜೆಟ್ನೊಳಗೆ ಅದರ ಅಭಿವೃದ್ಧಿ ಕಾರ್ಯಕ್ರಮವನ್ನು ತೆಗೆದುಕೊಳ್ತೀವಿ. ಓಕೆ. ಈಗ ಒಂದು ಆ ಪಾವರೂಲಿ ಅಂತ ತಾವು ಹೇಳಿದ್ರಿ ಸಚಿವರೇ, ನನ್ನ ಕ್ಷೇತ್ರದಲ್ಲಿ ಬರ್ತದೆ, ನಿಜ ಉತ್ತಮ ಸ್ಥಳ, ಜನ ಕೂಡ ಇದ್ದಾರೆ, ಶಾಲೆ ಕೂಡ ಇದೆ, ಚರ್ಚ್ ಕೂಡ ಇದೆ, ಲ್ಯಾಂಡ್ ಕೂಡ ಇದೆ. ಅದಕ್ಕೆ ತೂಗು ಸೇತುವೆ ಅಂತ ಪ್ರಪೋಸಲ್ ಕೊಟ್ಟು ಫೈನಲ್ ಸ್ಟೇಜಲ್ಲಿ ಇದೆ. ಅದು ಅದನ್ನು ಸ್ಪೆಷಲ್ ಆಗಿ ಒಂದು ನೋಡ್ಕೊಳ್ಬೇಕು. ಪಾವರೂಲಿಯ ಅಲ್ಲಿಗೆ ಸಂಪರ್ಕ ಅಂತ ಯಾವುದು ಕೂಡ ಇಲ್ಲ. ಜನ ಬೋಟಲ್ಲಿ ಬರ್ತಾರೆ, ಮಳೆಗಾಲದಲ್ಲಿ ಬಹಳ ಕಷ್ಟ ಅವರಿಗೆ, ಮತ್ತೆ ಟೆಂಪರ್ ಅವರೇ ಒಂದು ಬ್ರಿಡ್ಜ್ ಮಾಡಿರ್ತಾರೆ. ತೂಗು ಸೇತುವೆ ಒಂದು ಪ್ರಪೋಸಲ್ ಕೊಟ್ಟಿದ್ದೇನೆ, ಒಂದು ಆದ್ಯತೆ ಮೇಲೆ ನೋಡಬೇಕು. ಅಧ್ಯಕ್ಷರೇ, ಪಾವರೂಳಿಯ ಹತ್ರ ತಾವು ತೂಗು ಸೇತುವೆ ಮಾಡಬೇಕು ಅನ್ನುವಂಥ ಏನು ಸಲಹೆಯನ್ನು ಕೊಡ್ತಾ ಇದ್ದೀರಿ, ಸರ್ಕಾರ ಇದನ್ನು ಗಂಭೀರವಾಗಿ ಪರಿಶೀಲನೆ ಮಾಡ್ತದೆ. ಅದರ ಜೊತೆಗೇ ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಈ ನಡುಗಡ್ಡೆಗಳಲ್ಲಿ, ಸಣ್ಣ ದ್ವೀಪಗಳಲ್ಲಿ ಕೆಲವು ಲ್ಯಾಂಡ್ಗಳನ್ನು ಅಲಾಟ್ಮೆಂಟ್ ಮಾಡಿತ್ತು. ಅದನ್ನು ಸರ್ಕಾರ ವಾಪಸ್ ಪಡೆದುಕೊಂಡು ಅಲ್ಲಿ ಬೇರೆ ಬೇರೆ ಪ್ರವಾಸೋದ್ಯಮದ ಚಟುವಟಿಕೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಪ್ರಯತ್ನ ಮಾಡಿರಿ ಅಂತ ಹೇಳಿದರು. ಒಳ್ಳೆಯ ರಚನಾತ್ಮಕ ಸಲಹೆ. ಅಧ್ಯಕ್ಷರೇ, ನಾನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳನ್ನು ಈ ದ್ವೀಪಗಳಿಗೆ ಕಳಿಸಿ ಸರ್ಕಾರದ ಜಮೀನು ಏನಾದರೂ ಅಲಾಟ್ ಮಾಡಿದರೆ ಅದನ್ನು ವಾಪಸ್ ಪಡೆಯೋದ್ರ ಬಗ್ಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸರ್ಕಾರ ಪರಿಶೀಲನೆ ಮಾಡ್ತದೆ. ಅಧ್ಯಕ್ಷ ಒಂದು ನಿಮಿಷ ಕೊಟ್ಟೇನ್ರೆ, 1 ನಿಮಿಷ ಮುಗಿಸ್ತೇನೆ, ಬುಕ್ಕ ಇರ್ಬತ್ತಲ್ಲಿ. ಈಗ ಈ ಐಲ್ಯಾಂಡ್ಗಳು ಏನಿದೆ, ದ್ವೀಪಗಳು ಏನಿದೆ ಸಭಾಧ್ಯಕ್ಷರೇ, ಅದರಲ್ಲಿರುವ ಜಾಗವನ್ನು ನಾವು ಸರ್ಕಾರ ಪಡ್ಕೊಂಡು ಹೋಟೆಲ್, ಸ್ಟಾರ್ ಹೋಟೆಲ್ ಅವರಿಗೆ ಕೊಟ್ಟು ಯಾವ ಇನ್ವೆಸ್ಟ್ಮೆಂಟ್ ಬೇಡ ಸಭಾಧ್ಯಕ್ಷರೇ. ಆಯ್ತು, ಅದರಲ್ಲೇ ದುಡ್ಡು ಬರ್ತದೆ, ಅದರಲ್ಲೇ ಪ್ರವಾಸೋದ್ಯಮ ಇಲಾಖೆಗೆ ದುಡ್ಡು ಬರ್ತದೆ. ಅವ್ರು ಹೇಳಿದ್ರು ಮೀಟಿಂಗ್ ಮಾಡುವ ಅಂತ ಹೇಳಿಕೊಂಡು ಆಯ್ತು, ಒಳ್ಳೇದಾಯ್ತು. ಅದು ಬೇಗ ಒಂದು ಮಲ್ಪಲಿ ಸಭಾಧ್ಯಕ್ಷ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.